ದರಿದ್ರ ವಿದುರನ ಮುರುಕು ಜೋಕ್ತಿಯನ್ನು ಆಶ್ರಯಿಸುತ್ತಿದ್ದೇನೆ. ಛೇ 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 ಛೇ, ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಈ ಅಪಮಾನವನ್ನು ನೀನು ಹೇಗೆ ತಾನೇ ಸಹಿಸಬಲ್ಲೆ ಕೌರವೇಶ್ವರ? ಹೇಗೆ ತಾನೇ ಸಹಿಸಬಲ್ಲೆ? ಭಕ್ತಿ ವೈರಾಗ್ಯ ನೆಪದಿಂದ ಈ ವಂಚಿತನಾಗಿರುವ ಈ ಅಪಮಾನವನ್ನು ಹೇಗೆ ತಾನೇ ಸಹಿಸಬಲ್ಲೆ ಕೌರವೇಶ್ವರ? ಇದನ್ನೆಲ್ಲ ತಿಳಿದ ನೀನು ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇ? ಕೋಪವೇ ಮಾತ್ರವಲ್ಲ ಕೌರವೇಶ್ವರ, ಆತನ ಮಾತುಗಳು ನನಗಾಗದು. ಶ್ರೀಕೃಷ್ಣನು ಕ್ಷತ್ರಿಯ ಜಾತಿಯ, ಏಕೆಂದರೆ ಏಕೆ ಮಾವ? ಯಾರು ಆತನನ್ನು ಭಗವಂತ ಎಂದು ಪೂಜಿಸುವರೋ ಅವರನ್ನೇ ದಂಡ ಏಕೆ ಶಿಶುಪಾಲಾದಿ ದಂಡವೆಲ್ಲರೂ ನಿನಗೆ ಅಂತ ಮಿತ್ರರಾಗಿದ್ದರು. ಹೌದು ಮಾವ. ಅವರು ಕಾರಣವಿಲ್ಲದೆ ಅವರನ್ನು ವಧಿಸಿ ತನ್ನ ಮಾವನಾದ ಅರಳು ಮುದುಕನನ್ನು, ತನ್ನ ಮಾವನಾದ ಕಂಸನನ್ನು ವಧಿಸಿ ಅರಳು ಮುದುಕನಾದ ಉಗ್ರಸೇನ ಮಹಾರಾಜನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ತನ್ನ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡ ಆ ಕಪಟಿ ಕೃಷ್ಣನಿಗೆ ಮನ್ನಣೆಯೇ ಕೌರವೇಶ್ವರ, ಮನ್ನಣೆಯೇ. ಆ ಕೃಷ್ಣನ ಇದನ್ನೆಲ್ಲ ತಿಳಿದ ನೀನು ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದ್ದಾದರೂ ಏಕೆ? ಈ ಚಕ್ರೇಶ್ವರನಾದ ನಾನು ನನ್ನ ಗೋಪಾಲನ ಮನೆ ಹೋಗಿದಲ್ಲಿ ಅವನ ಸಹಾಯವನ್ನು ಬೇಡುವುದಾದರೂ ಏನಿತ್ತು ಮಾವ? ಅದಕ್ಕೊಂದು ಕಾರಣವಿತ್ತು ಕೌರವೇಶ್ವರ. ಏನು ಕಾರಣ? ಕಾಲಕರ್ಮದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಅದು ಹೇಗೆ ಮಾವ? ಶ್ರೀಕೃಷ್ಣನು ನೀನು ದ್ವಾರಕೆಗೆ ಹೋಗಿದ್ದಾಗ ಶ್ರೀಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದ್ದೇ ಆಗಿದ್ದರೆ ಅದನ್ನು ನಿರಾಕರಿಸಿ ನಿಸ್ಸಂಕೋಚವಾಗಿ ಹೇಳಬೇಕಾಗಿದೆ. ಏನೆಂದು ಮಾವ? ನಿನ್ನ ಅಕ್ಷೋಣಿ ಸೈನ್ಯ ಮಾತ್ರ ಬೇಕೆಂದು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿರುವುದು. ಅವನ ಅಕ್ಷೋಣಿ ಸೈನ್ಯದಿಂದ ಆತನನ್ನೇ ನಾಶಪಡಿಸಬಹುದಲ್ಲವೇ? ನೀನೇ ಯೋಚಿಸು. ಮಾವ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ನೀನು ಹೇಳಿದಂತೆ ಕೃಷ್ಣನು ವಂಚಕನೇ ಇರಬಹುದು, ಆದರೆ ಈ ಜಾತಿ ಹಿಂಸೆ, ಸಂಯುಕ್ತ ಕಲವ ಇವು ಉಚಿತವೇ? ಕೃಷ್ಣನ ಮೇಲಿನ ದ್ವೇಷಕ್ಕಾಗಿ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ನನ್ನ ಆಜ್ಞೆ ಹೊರತು ಬೇರೇನು ಮಾಡಲಾರರು. ಪಾಂಡವರಿಂದ ಕೃಷ್ಣನನ್ನು, ಕೃಷ್ಣನಿಂದ ಪಾಂಡವರನ್ನು ಬೇರೆ ಬೇರೆ ಮಾಡಲಾಗುವುದು. ಕೃಷ್ಣನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಅರ್ಧ ರಾಜ್ಯವೇನಾದರೂ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಹೌದಯ್ಯ. ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರ ಮೇಲಿನ ರಾಜ್ಯದ ಹಕ್ಕನ್ನು ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದಾದರೆ ನಿನ್ನ ಜೊತೆ ರಣರಂಗದಲ್ಲಿ ಕ್ಷಣಿಸಿ ರಾಜ್ಯವನ್ನು ಸಂಪಾದಿಸಲಿ. ಅದನ್ನ ಬಿಟ್ಟು ಮೇಲಿಂದ ಮೇಲೆ ದೈವಕ್ಕೆ ಏಕೆಯ ದೇಹಿ ಕೊನೆಯ ಮಾವ, ಪಾಂಡವರಿಗೆ ಕಾಡ ಹೊರತು ಒಂದು ಸೂಜಿ ಮನೆ ಜಾಗವನ್ನು ಕೊಡಲಾಗದು ಮಾವ. ಕೊಡಕೂಡದು. ಕೊಡುವುದೂ ಇಲ್ಲ ಮಾವ, ಕೊಡುವುದೂ ಇಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಬಾರಿ ಬಾರಿ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕಪಟಿ ಕೃಷ್ಣ ಇಲ್ಲಿಗೆ ಬಂದಾಗ ಅವನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಮಾವ. ನಾವಿಂದು ರಾಜ್ಯಸಭೆಯಲ್ಲಿ ಕುಳಿತು ಅದರ ಬಗ್ಗೆ ಚಿಂತಿಸೋಣ. ನಡೆ ಮಾವ. ಕೌರವೇಶ್ವರ ಇದರಲ್ಲಿ
ನನ್ನದೊಂದು ಸಲಹೆ ಏನು ಆ ನಿನ್ನ ಸಲಹೆ? ಏನೆಂದರೆ ಯಥಾ ಸಮಯದಲ್ಲಿ ಜ್ಞಾಪಿಸುವೆನು. ನಡೆ ಗೌರವೇಶ್ವರ, ನಡೆ. ಮಾವ, ನಾನು ನಿನ್ನ ಸಲಹೆಯನ್ನು ಅರಿತು ಬೇರೇನು ಮಾಡುವುದಿಲ್ಲ ಮಾವ. ನಡೆ ಮಾವ. ನಡೆ ಗೌರವೇಶ್ವರ, ನಡೆ. ನಡೆ. ನಡೆ ಮಾವ, ನಡೆ. ಚಿಂತಿಸೋಣ ಅದರ ಬಗ್ಗೆ. ನಡೆ